ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಲಕ್ಷಿತದ್ದು ಸ್ಕೂಲ್ ಡೇ ಮುಗಿಸ್ಕೊಂಡು ನಾವು ಅಲ್ಲಿ ಮನೆಗೆ ರೀಚ್ ಆಗಿದೆ ಒಂದು 9 ಗಂಟೆ ಏನೋ. ಅಲ್ಲಿಂದ ಮತ್ತೆ ಒಂದು 10 ಗಂಟೆಗೆ ಬಿಟ್ವಿ. ಇಲ್ಲಿ 11:30 ಅಷ್ಟರಲ್ಲಿ ಮಂಡ್ಯ ರೀಚ್ ಆದ್ವಿ. ಆಮೇಲೆ ಇಲ್ಲಿ ಬಂದ ಮೇಲೆ ಮಕ್ಕಳು ಪುನೀತ್ ಎಲ್ಲರೂ ಮಲ್ಕೊಂಡ್ರು. ನಾನು ಹಾಗೂ ಅಮ್ಮ ಇಬ್ಬರು ಒಂದು 1:30 ತನಕನೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಫೈನಲಿ ಇವಾಗ ಲೇಟಾಗಿ ಎದ್ದೆ, 8:30ಗೆ ಎದ್ದೆ. ಎಚ್ಚರಿಕೆನೇ ಆಗಿಲ್ಲ ನನಗೆ. ಇತ್ತೀಚೆಗೆ ಸ್ವಲ್ಪ ಬೇಗ ಮಲಗಿ ಬೇಗ ಎದ್ದೇಳೋ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ, ಲೇಟಾಗಿ ಮಲಗಿದ್ರಿಂದ ಎಚ್ಚರಿಕೆನೇ ಆಗಿಲ್ಲ. ಸೊ ಇವಾಗ ಎದ್ದೆ. ಆ್ಯಂಡ್ ನಾನು ಎದ್ದೇಳಷ್ಟರಲ್ಲಿ ನೋಡ್ಬೋದು ಅಮ್ಮ ಆಲ್ರೆಡಿ ಬಾತ್ಗೆ ರೆಡಿ ಮಾಡಿದ್ದಾರೆ. ಅಂದರೆ ನಾವು ಯಾರಾದರೂ ಬಂದರೆ ಅಷ್ಟೇ ಅವರು ಬಾತ್ ಏನಾದರೂ ಮಾಡೋದು, ಇಲ್ಲಾಂದರೆ ಅವರಿಬ್ಬರೇ ಇರ್ತಾರಲ್ವ, ಅಮ್ಮ ಮತ್ತು ಅಪ್ಪ. ಸೊ ಬಾತೇನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇವತ್ತು ಬನ್ನಿ ಅವರೆಕಾಯಿ ಆಮೇಲೆ ಸ್ವಲ್ಪ ತರಕಾರಿ ಸೊಪ್ಪುಗಳು ಎಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಬಾತ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಒಗ್ಗರಣೆಗೆ ಹಾಕ್ತೀನಿ. ಬಿಕಾಸ್ ಪುನೀತ್ ರಾತ್ರಿ ಊಟ ಮಾಡಿಲ್ಲ, ಸೊ ಮಗ ಊಟ ಮಾಡಿಲ್ಲ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇದ್ದಿದೆ. ಬಿಕಾಸ್ ನಾವು ಬರ್ತಾ ಏನಾದರೂ ಇಡ್ಲಿ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೆ ಆನ್ ದ ವೇ ಎಲ್ಲೂ ನಮಗೆ ಸಿಗಲೇ ಇಲ್ಲ. ಒಂದು ಕಡೆ ಸಿಕ್ಕಿತ್ತು, ಅದಿನ್ನೂ ಒಂದು 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಬಂದುಬಿಟ್ವಿ. ಸೊ ಬನ್ನಿ ಇವಾಗ ಬೇಗ ಬೇಗ ಬಾತ್ ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಮಂಡ್ಯಕ್ಕೆ ಬಂದು ಎಷ್ಟು ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳೇ ಆಗಕ್ಕೆ ಬಂತು. ನಾವು ಹೊಟ್ಟೆನೂ ಹಸಿತಿದೆ ತಾನೇ? ರಾತ್ರಿ ತಿನ್ನು ಅಂದ್ರು ತಿಂದಂತೆ ಮಲ್ಕೊಂಡಿದ್ಯಾ? ನಾನು 9 ಗಂಟೆಗೆ ಯಾವತ್ತೂ ತಿಂಡಿ ಕೊಡೋದು. ಇವಾಗ ಏನು 9:30 ಆಗೈತೆ, ತಗೊಳಪ್ಪ. ಮಗ ಊಟ ಮಾಡಿಲ್ಲ ರಾತ್ರಿ ಅಂತ ಅಮ್ಮ ನಾನು ಎದ್ದೇಳೋ ವರ್ಷದಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿತ್ತು. ಇದು ಮಂಡ್ಯ ಲೈಫ್ ಸ್ಟೈಲು. ಎಲ್ಲರ ಲೈಫ್ ಸ್ಟೈಲು ಹೀಗೆ ಇರುತ್ತೆ. ನಿನ್ನ ಲೈಫ್ ಸ್ಟೈಲ್ ಬೇರೆ. ನೀನು ಚೆನ್ನಾಗಿ ಕಲಿಸ್ಬೇಕು ಪುನೇ. ಇಷ್ಟೊತ್ತು ಇದು ಮಾಡ್ಬಿಟ್ಟು ಹೆಂಗೆ ಕಲ್ಸಕ್ಕಾಗಿದೆ? ನೀವು ಇಷ್ಟೊಂದು ಹಾಕ್ಬಿಟ್ಟು ನೀನು ಕೊಡಿಲ್ಲ, ನಾನು ಕಲಿಸ್ಕೊಡ್ತೀನಿ. ಕಲ್ಸು. ಹೆಂಗಾಗಿದೆ? ಚೆನ್ನಾಗಿದೆ, ಗೊತ್ತಿಲ್ಲ. ಗಮ್ಮತ್ತೈತಾ? ಗಮ್ಮತ್ತೈತೆ, ತಿನ್ನ ಮೇಲೆ ಗೊತ್ತಾಗೋದು. ಇಟ್ಕೊಳ್ರಿ ಇದನ್ನ. ಹೆಂಗಪ್ಪ ಕಲ್ಸಿದ್ದ? ಹಿಂಗೆ ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ನಾನು ತಿಂಡಿ ಮಾಡಬೇಕಾದ್ರೆ ವೀಡಿಯೋನ ಮಾಡಿದ್ದು, ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಬಟ್ ಪಲಾವ್ ಮಾತ್ರ ಸಕ್ಕತ್ತಾಗಿತ್ತು, ಯಮ್ಮಿ ಟೇಸ್ಟ್. ಸೊ ತುಂಬ ಸಿಂಪಲ್, ಅಂದರೆ ಈ ಸತಿ ರುಬ್ಬಿಟ್ಟು ಮಾಡಿದೆ, ಈ ಕಾಯಿ ಎಲ್ಲ ರುಬ್ಬಿಟ್ಟು ಮಾಡಿದ್ನಲ್ಲ, ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ಇವಾಗ ಬಂದು ಮಧ್ಯಾಹ್ನ ನಾರ್ಮಲ್ ತರಕಾರಿ ಸಾಂಬಾರು ಮಾಡಿದ್ವಿ, ಅವರೆಕಾಯಿನ ಹಾಕ್ಬಿಟ್ಟು ತುಂಬಾ ಅದು ಕೂಡ ಚೆನ್ನಾಗಾಗಿತ್ತು. ಇವಾಗ ಅಮ್ಮ ಮತ್ತು ನಾನಿಬ್ಬರು ಸೇರಿಕೊಂಡು ಚಿರೋಟಿ ಮತ್ತು ಮದ್ದೂರು ವಡೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಬಿಕಾಸ್ ನಾವು ಕೂಡ ಬೆಂಗಳೂರಿಂದ ಬಂದಿದ್ದೀವಲ್ವ, ಸೊ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು, ತುಂಬ ಟೈಮ್ ಆದಮೇಲೆ ಬಂದಿದ್ದೀವಲ್ವ, ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ, ಪುನೀತ್ಗೆ ಜಾಸ್ತಿ ಇಷ್ಟ ಮದ್ದೂರು ವಡೆ ಅಂತ ಮದ್ದೂರು ವಡೆ ಮಾಡ್ತಾಯಿದ್ದಾರೆ. ನನಗೆ ಚಿರೋಟಿ ಇಷ್ಟ, ಸೊ ಅದಕ್ಕೆ ಚಿರೋಟಿ ಮಾಡ್ತಾಯಿದ್ದಾರೆ. ಹಾಗೂ ನಾಳೆ ಕೃತಿಕ ಅವ್ರ ಮನೆಗೆ ಹೋಗಬೇಕು, ಸೊ ಅವ್ರ ಮನೆಗೂ ಕೂಡ ಹಾಗೆಯೇ ತೊಗೊಂಡು ಹೋಗೋಣ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಇಬ್ರಿಗೂ ಆಗುತ್ತೆ, ನನಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸೊ ಬನ್ನಿ, ಸಿಂಪಲ್, ಅಂದರೆ ತುಂಬ ಬೇಸಿಕ್. ಮದ್ದೂರು ವಡೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಸೊ ಸಿಂಪಲಾಗಿ, ಆಮೇಲೆ ಅವರು ಏನು ಗೊತ್ತಾ, ತುಂಬ ಈ ಥರ ಹೆವಿ ರೆಸಿಪಿಗಳು ಅದೆಲ್ಲ ಇಲ್ಲ, ತುಂಬ ಬೇಸಿಕ್, ತುಂಬ ಸಿಂಪಲಾಗಿ ಮಾಡ್ತಾರೆ. ಅದೇ ತುಂಬ ಚೆನ್ನಾಗಾಗುತ್ತೆ. ಸೊ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನಿಂತ್ಕೊಂಡೆ ಓದ್ತೀನಿ, ಆ ಕಡೆ ನಿಂತ್ಕೊಂಡು ಓದ್ತಾ ಇರ್ತೀವಿ ಬನ್ನಿ. ಇದು ಸಕ್ಕರೆ ಪುಡಿ. ಇವಾಗ ಫಸ್ಟು ಇದು ಚಿರೋಟಿಗೆ ಏನು ಕಲಿಸ್ಕೊಂಡ್ರವ? ಎಲ್ಲೈತದು ಇಲ್ಲಿ ಮೈದಾ ಕಲಿಸ್ಕೊಂಡಿದ್ದಾರೆ. ಇದು ಹಿಂಗೆ ಗಟ್ಟಿಗಿರ್ಬೇಕಲ್ವ, ಒಂದು ಸ್ವಲ್ಪ ಒಬ್ಬಟ್ಟಿಗಾದರೆ ಒಂದು ಸ್ವಲ್ಪ ತೆಳ್ಳಗೆ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ತೆಳ್ಳಗೆ ಕಲಿಸ್ಕೊತೀವಿ. ಇದೊಂದು ಸ್ವಲ್ಪ ಗಟ್ಟಿ ಸಕ್ಕರೆ ಪುಡಿ ಮಾಡ್ಕೊಳ್ಳೋದು. ನನಗೆ ಈ ಚಿರೋಟಿಗಿಂತ ಇನ್ನೊಂದು ಯಾವುದಮ್ಮ, ಅದು ವರ್ಕೆ ಪುಡಿ, ಅದು ಜಾಸ್ತಿ ಇಷ್ಟ. ಅದು ಒಂದು ಸತಿ ಮಾಡಿದ್ರಲ್ಲ, ಅವಾಗ ಏನು ವಿಶೇಷ? ಮದುವೆ ಆಗಿರಲಿಲ್ಲ, ಎಂಗೇಜ್ಮೆಂಟ್ ಏನೋ ಆಗಿತ್ತು, ತೊಗೊಂಡು ಹೋಗೋಕ್ಕೇನೋ ಅಲ್ವಾ?
ಇದು ಸಕ್ಕರೆ ಪುಡಿ ಸಾಕ ಇಷ್ಟು. ಸೊ ಇದು ಬಂದು ಒಂದು ಸಿಂಪಲ್ ಚಿರೋಟಿ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಚಿರೋಟಿ ಎರಡು ಥರದ್ದು ಬರುತ್ತೆ. ಒಂದು ಬಂದು ಪ್ಲೇನ್ ಬರುತ್ತೆ, ಇನ್ನೊಂದು ಬಂದು ಲೇಯರ್ ಬೈ ಲೇಯರ್ ಹಾಕ್ಬಿಟ್ಟು ಮಾಡೋದು. ಅದು ನಂಗೆ ಸಖತ್ ಇಷ್ಟ. ಅದು ಲೇಯರ್ ಬೈ ಲೇಯರ್ ತುಪ್ಪ ಎಲ್ಲ ಸವರ್ಬಿಟ್ಟು ಮಾಡ್ತಾರೆ. ಇದು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಜಸ್ಟ್ ಈ ಥರ ಒಂದು ಲೇಯರಲ್ಲಿ ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಬಿಟ್ಟು ಮಾಡುವಂಥದ್ದು. ಸೊ ಮೈದಾನ ನೀಟಾಗಿ ಸ್ವಲ್ಪ ಗಟ್ಟಿಗೆ ಕಲಸಿಟ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ಅದನ್ನೇ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಒತ್ಕೊಡ್ತೀನಿ. ಅಮ್ಮ ಬೇಯಿಸ್ಕೊತಾರೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮನ ಜೊತೆ ಸೇರಿಕೊಂಡು ತುಂಬ ತಿಂಡಿಗಳನ್ನ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಸಾಕಷ್ಟು ತಿಂಡಿಗಳು ನನ್ನ ಕೈಯಲ್ಲೇ, ಅಂದರೆ ಈ ಥರ ಮಾಡೋದು ಆ ಥರ ಮಾಡೋದು ಅಂತ ಹಾಕಿಸ್ತಾರೆ ಕೂಡ, ಮತ್ತು ತೋರಿಸ್ತಾರೆ ಕೂಡ. ಈ ರೀತಿಯಾಗಿ ಮಾಡಬೇಕು, ಆ ರೀತಿಯಾಗಿ ಮಾಡಬೇಕು, ಮುಂದೆ ಫ್ಯೂಚರಲ್ಲಿ ನೀವುಗಳೇ ಮಾಡಬೇಕು, ನೀವು 3 ಜನನೇ ಎಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರಲ್ವ. ಸೊ ಫ್ಯೂಚರಲ್ಲಿ ಗೊತ್ತಿಲ್ಲ, ಬಟ್ ಇವಾಗ ಕಲ್ತ್ಕೊಂಡ್ರೆ ಮುಂದೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇವ್ರು ಸುಮಾರು ತಿಂಡಿಗಳು ಮಾಡ್ತಾರೆ. ಈ ಮದ್ದೂರು ವಡೆ ಆಗಲಿ, ಚಿರೋಟಿ ಆಗಲಿ, ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಕಜ್ಜಾಯ ಎಲ್ಲ, ಚಿಕನ್ ಉಂಡೆ, ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ತಿಂಡಿಗಳೆಲ್ಲ ಮಾಡೋಕ್ಕೆ ಬರುತ್ತೆ ಅಮ್ಮಂಗೆ. ಸೊ ಅವ್ರಿಗೆ ಅವ್ರ ಅತ್ತೆ ಹೇಳ್ಕೊಟ್ಟಿರೋದಂತೆ. ಅವರು ಅವ್ರ ಅಮ್ಮನ ಮನೆಯಿಂದ ಏನೂ ಕಲ್ತ್ಕೊಂಬಂದಿಲ್ಲ, ಬಟ್ ಅವ್ರ ಅತ್ತೆ ಹೇಳ್ಕೊಟ್ಟಿದ್ದಾರೆ. ಸೊ ನಮಗೂ ಅಷ್ಟೇ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ದಾರೆ. ನಾವು ಮಮ್ಮಿ ಮನೇಲಿ ಇದ್ದಾಗಂತೂ ಮಮ್ಮಿ ಮಾಡಿ ತಿಂಡಿನ ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅಷ್ಟೇ. ಬಟ್ ನಮ್ಮ ಮನೇಲಿ ಬಂದು ಇಷ್ಟೊಂದೆಲ್ಲ ತಿಂಡಿ ಮಾಡ್ತಿರ್ಲಿಲ್ಲ. ಬರೀ ಚಕ್ಲಿ ನಿಪ್ಪಟ್ಟಿದ್ದು ಜಾಸ್ತಿ ಮಾಡ್ತಾಯಿದ್ರು. ಕರ್ಜಿಕಾಯಿ ಮಾಡಿರೋದು ಕೂಡ ನೆನಪಿದೆ. ಬಟ್ ಅದು ಬಿಟ್ಟು ಬೇರೆದೆಲ್ಲನೂ ಈ ಚಿರೋಟಿ ಮತ್ತು ಮದ್ದೂರು ವಡೆ ಅವೆಲ್ಲ ಏನೂ ಮಾಡಲ್ಲ. ಸೊ ನನಗೆ ಬಟ್ ಸ್ವೀಟ್, ಅಂದರೆ ಈ ಸ್ವೀಟ್ ತಿಂಡಿಗಳಲ್ಲಿ ಈ ಒರ್ಕೆ ಪುಡಿ, ಅದೇ ಲೇಯರ್ ಬೈ ಲೇಯರ್ ಚಿರೋಟಿ ಇರುತ್ತಲ್ಲ ಆ ಚಿರೋಟಿ, ಆ್ಯಂಡ್ ರವೆ ಉಂಡೆ ಅದು ಸಖತ್ ಇಷ್ಟ. ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಮಮ್ಮಿ ಇವರಿಬ್ಬರು ಮಾಡೋ ಚಕ್ಲಿ ನಂಗೆ ಜಾಸ್ತಿ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರಿಬ್ಬರೂ, ಸಕ್ಕತ್ತಾಗಿರುತ್ತೆ. ಇನ್ಫ್ಯಾಕ್ಟ್ ಈ ಸತಿ ಕೂಡ ಮತ್ತೆ ಚಕ್ಲಿನೂ ಕೂಡ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಕೂಡ. ಸೊ ಅದರದ್ದು ರೆಸಿಪಿ ನಾನು ಶೂಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಶೂಟ್ ಮಾಡಿದ್ರೆ ಶೇರ್ ಮಾಡ್ಕೊಂಡು. ತುಂಬ ಸಿಂಪಲಾಗಿ ಚೆನ್ನಾಗಿ ಮಾಡ್ತಾರೆ. ಹಾಗೂ ಇವಾಗ ಎಲ್ಲನೂ ಒತ್ಕೊಡ್ತಾ ಇದ್ದೀನಿ ನೀಟಾಗಿ. ನನಗೆ ತುಂಬ ಜನ ಕೇಳೋದು ಬಂದು ನಿಮ್ಮ ಅತ್ತೆ ಜೊತೆ ನಿಮ್ಮ ಬಾಂಡಿಂಗ್ ಹಾಗೂ ನಿಮ್ಮ ಸಿಸ್ಟರ್ ಜೊತೆ ನಿಮ್ಮ ಬಾಂಡಿಂಗ್ ಹೇಗೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬಾಂಡಿಂಗ್ ಹೇಗೆ ಎಷ್ಟು ಚೆನ್ನಾಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ನಾವು ತುಂಬ ಎಲ್ಲರೂ ದೂರ ಇದ್ದೀವಿ ಆಯಿತಾ. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಇರೋದು ಒಂದು ಗಾದೆನೇ ಇದೆ. ಸೊ ಅದಂತೂ 100% ನಿಜ ಅಂತಲೇ ಹೇಳ್ಬೋದು. ಬಟ್ ಹತ್ತಿರ ಅಂದರೆ ಜೊತೆಯಲ್ಲಿದ್ದಾಗಲೂ ಕೂಡ ಅಷ್ಟೇ, ನಾವೊಂಥರ ಅರ್ಥ ಮಾಡಿಕೊಂಡು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಹಾಗಂತ ನಾವು ಕಿತ್ತಾಡೇ ಇಲ್ಲ ಅಂತ ಏನಿಲ್ಲ. ನಾನು ನಮ್ಮ ಅತ್ತೆ ಜಗಳನೂ ಕೂಡ ಆಡಿದ್ದೀವಿ. ಅತ್ತೆ ಸೊಸೆ ಆದಮೇಲೆ ಜಗಳ ಇದ್ದೇ ಇರುತ್ತೆ. ಬಟ್ ಅದೇ ರೀತಿಯಾಗಿ ಸಮಾಧಾನವಾಗೂ ಕೂಡ ಹೋಗ್ತೀವಿ. ಸೊ ಬೈ ಚಾನ್ಸ್ ನನಗೆ ತುಂಬ ಬೇಜಾರಾದಾಗ ಅವ್ರು ಸಮಾಧಾನ ಮಾಡ್ಕೋತಾರೆ, ಅವ್ರಿಗೆ ತುಂಬ ಬೇಜಾರಾದಾಗ ನಾನು ಸಮಾಧಾನ ಮಾಡ್ಕೊತೀನಿ. ಆ್ಯಂಡ್ ನನ್ನ ಸಿಸ್ಟರ್ ಜೊತೆ ಅಂತೂ ಇದುವರೆಗೂ ನಾನು ಯಾವತ್ತೂ ಜಗಳ ಆಡಿಲ್ಲ. ಅಂದರೆ ಶಾರದಾ ಅಕ್ಕನ ಜೊತೆನೂ ಜಗಳ ಆಡಿಲ್ಲ, ಅಥವಾ ಕೃತಿಕಾ ಜೊತೆನೂ ನಾನು ಯಾವತ್ತೂ ಆ ಥರ ಎಲ್ಲ ಜಗಳ ಮುನ್ಸ ಆ ಥರ ಎಲ್ಲ ಏನೂ ಆಗಿಲ್ಲ. ಟಚ್ ವುಡ್ ಆ ಥರ ಆಗೋದು ಬೇಡ. ನಾವು ಒಂಥರ ಸಿಸ್ಟರ್ಸ್ ಥರನೇ ಚೆನ್ನಾಗಿದ್ದೀವಿ. ಎಲ್ಲ ಅರ್ಥ ಮಾಡ್ಕೊತೀವಿ. ಅಂದರೆ ಅವ್ರ ಸಿಚುವೇಶನ್ನ ನಾವು ಅರ್ಥ ಮಾಡ್ಕೋತೀವಿ, ನಮ್ಮ ಸಿಚುವೇಶನ್ನ ಅವ್ರು ಅರ್ಥ ಮಾಡ್ಕೋತಾರೆ. ಸೊ ಈ ರೀತಿಯಾಗಿ ಒಂದು ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಏನು ಮಾಡ್ತೀವಿ ನನ್ವಿ? ಸ್ಪೆಷಲ್. ಏನು ಸ್ಪೆಷಲ್ಲು? ಇದು ಚಿರೋಟಿ ಮಾಡ್ತಾ ಇದ್ದೀವಿ ಇವಾಗ. ಅದಾದ್ಮೇಲೆ ಮದ್ದೂರು ವಡೆ ಮಾಡ್ತೀವಿ. ಏನು ಚಿರೋಟಿ ಅಂದರೆ? ಚಿರೋಟಿ ಅಂದ್ರೆ ಇಲ್ಲಿ ಬನ್ನಿಲ್ಲಿ ಏನಮ್ಮ ಚಿರೋಟಿ ಅಂದ್ರೆ ಪುನೀತಂಗೆ ಚಿರೋಟಿ ಹಿಂಗೆ ರೀ, ಈ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಪುರಿ ತರ ಮಾಡ್ಕೊಂಡು ಅದ್ ಮೇಲೆ ಸಕ್ಕರೆ ಪುಡಿನ ಉದುರಿಸೋದು, ಅದು ಚಿರೋಟಿ. ಯಾರು ತಿಂತಾರವ? ಚಿರೋಟಿ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ, ಅಮ್ಮ ಹಿಂಗೆ ಹೇಳ್ಕೊಟ್ಟಿರೋದು, ಹಿಂಗೆ ಮಾಡ್ತಾರೆ ಇವಾಗ. ಅದ್ಯಾರು ತಿಂತಾರ? ನಾನು, ನನಗೆ ಸ್ವೀಟ್, ನಿನ್ಗೆ ಖಾರ. ನನಗೆ ಆಕ್ಚುಲಿ ಚಿರೋಟಿಗಿಂತ ಅವತ್ತು ಗ್ರಾದಂಟಿಯವರೆಲ್ಲ ಸೇರ್ಕೊಂಡು ಮಾಡಿದ್ರೆ ಅದು ವರ್ಕೆ ಪುರಿ ಹಿಂಗೆ ಲೇಯರ್ ಲೇಯರ್ ಆಗಿ ಬರುತ್ತಲ್ಲ. ಅವತ್ತೊಂದು ದಿವಸ ಬಂದಿದ್ವಿ, ಸಂಜೆ ಹೊತ್ತು ಮಾಡ್ತಾ ಇದ್ರು ನೋಡು, ಇದು ವರ್ಕೆ ಪುರಿ. ವರ್ಕೆ ಪುರಿ ಅಲ್ಲ, ಅಮ್ಮನೇ ಅರ್ಧ ಅಂದಿದ್ದು ವರ್ಕೆ ಪುರಿನಾ? ಅದು ಅದೇ ಚಿರೋಟಿ ಅನ್ಸುತ್ತೆ ಕಣಮ್ಮ. ಇದು ಚಿರೋಟಿ. ಮತ್ತೆ ಅದ್ ಇನ್ನೇನಂತಾರೆ? ಅದ ಸಕ್ಕತ್ತಾಗಿತ್ತು, ಮಾತ್ರ ಮಸ್ತಾಗಿತ್ತು. ನೆನಪಾಯ್ತಾ ನಿಂಗೆ? ನಂಗೆ ಇನ್ನೂ ಆ ಟೇಸ್ಟ್ ಇನ್ನು ಬಾಯಲ್ಲಿ ಸಕ್ಕತ್ತಾಗಿತ್ತು. ನಮ್ಮನೇಲಂತೂ ಇದೇ ಡಿಸ್ಕಷನ್ ನಡೀತು, ಚಿರೋಟಿ ಇದು ನಂತರ ಅದು ನಂತರ ಅಥವಾ ಏನು ಅಂತ. ಸೊ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ, ಯಾವುದು ಪ್ರಾಪರ್ ಚಿರೋಟಿ ಆ್ಯಂಡ್ ನಾವು ಮಾಡ್ತಾ ಇರೋದು ಏನು ಅಂತ ಪ್ರಾಪರಾಗಿ
ಸ್ವಲ್ಪ ಹೇಳಿ. ಆ್ಯಂಡ್ ನಾನು ಪುನೀತ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಆ್ಯಂಗಲ್ ಕವರ್ ಮಾಡಿರಿ ನೀವು ಅಂತ, ಬಿಕಾಸ್ ನಾನು ಟ್ರೈಪಾಡ್ ಏನೂ ತಂದಿರಲಿಲ್ಲ, ಹಾಗೂ ಕ್ಯಾಮ್ರಾ ತಂದಿರಲಿಲ್ಲ. ಟ್ರೈಪಾಡ್ ಇತ್ತು, ಕ್ಯಾಮ್ರಾ ತಂದಿರಲಿಲ್ಲ. ಬಟ್ ಅದರಿಂದ ಕರೆಕ್ಟಾಗಿ ವೀಡಿಯೋನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಪ ಸ್ವಲ್ಪ ಏನೆಲ್ಲ ಕ್ಲಿಪ್ಪಿಂಗ್ಸ್ ನನ್ನಿಂದ ರೆಕಾರ್ಡ್ ಮಾಡೋಕ್ಕಾಯಿತು ಮತ್ತು ಪುನೀತ್ ಇದ್ದಾಗ ಏನೆಲ್ಲ ರೆಕಾರ್ಡ್ ಮಾಡೋಕ್ಕಾಯಿತು ಅದನ್ನು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಏನ್ ತಿಂದೆ? ಮಜ್ಜಿಗೆ ಕೊಡಮ್ಮ ಇನ್ನೊಂದು ಸ್ವಲ್ಪ ಮಜ್ಜಿಗೆ. ಏನ್ರಿ ತಿಂದೆ ಅಂತದು? ಗೊತ್ತಿಲ್ಲ ದಿನ ಎಲ್ಲಿ ಅಷ್ಟಕ್ಕೆ ಆಗ್ಬಿಟ್ಟಿದೆ. ಹೊರಗಡೆ ಏನಾದ್ರು ತಿಂದ? ಏನಾದ್ರೂ ತಿಂದಿರ್ತೀಯ ಕಣ್ಬಾ. ನೋಡಿ ಹಿಂಗೆ ಬಿಸಿ ಬಿಸಿ ಮೇಲೆ ಹಿಂಗೆ ಕುದಿಸ್ಬೇಕು ರೀ. ಹಂಗೆ ಕೆಂಪಗೆ ಆಗಿ ಇದನ್ನ ಎತ್ಕೊಬೇಕು. ಇದು ಎಣ್ಣೆ ಜಾಸ್ತಿ ಕಾಯಕ್ಕಿಂತ ಮುಂಚೆನೇ ಹಾಕ್ಬಿಟ್ಟಿದ್ರಿಂದ ಒಂದು ಸ್ವಲ್ಪ ಈ ರೀತಿಯಾಗಿ ಆಯಿತು. ಆಮೇಲೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಿದಾಗ ಈ ರೀತಿಯಾಗಿ ಒಂದು ಸ್ವಲ್ಪ ಬ್ರೌನಾಗಿ ಆದಾಗ ಚೆನ್ನಾಗಿ ಅನಿಸುತ್ತೆ, ಒಂಥರ ಕುರುಮಾಗಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇದನ್ನು ಈ ಥರ ಬೇಯಿಸ್ಬಿಟ್ಟು ಒಂದು 2 ಸೈಡನ್ನು ಪೂರಿ ಹೇಗೆ ಬೇಯಿಸ್ತೀವೋ ನಾವು ಅದೇ ರೀತಿಯಾಗಿ ಇದನ್ನು ಕೂಡ ಬೇಯಿಸ್ಬಿಟ್ಟು 1-2 ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ಆ ಒಂದು ಪುಡಿನ ಉದುರಿಸೋದು ಇದ್ರ ಮೇಲೆ. ತುಂಬಾ ಈಸಿ. ಮತ್ತು ಮಕ್ಕಳುಗಳು ಅಂದರೆ ಸ್ವೀಟ್ ಇಷ್ಟಪಡ್ತಾರಲ್ಲ ಮಕ್ಕಳುಗಳು, ಅವ್ರಿಗೆಲ್ಲ ಇದು ಮನೇಲೇ ಮಾಡ್ಕೊಂಡು ಹೊರಗಡೆ ತಿಂಡಿ ತಿನ್ಸೋದ್ಕಿಂತ ಈ ರೀತಿ ಮನೇಲಿ ಮಾಡಿಕೊಟ್ರೆ ಆದಷ್ಟು ಹೆಲ್ದಿ ಅಂತಲೂ ಅನಿಸುತ್ತೆ. ಸಕ್ಕರೆದು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬಟ್ ಸ್ಟಿಲ್ ಈ ಥರ ಸ್ವೀಟ್ಸ್ಗೆ ಸಕ್ಕರೆ ಹಾಕಂತ ಇರೋಕ್ಕೂ ಆಗೋದಿಲ್ಲ. ಬಟ್ ನಾವಂತೂ ತುಂಬಾ ಅಪರೂಪ ಸ್ವೀಟ್ ತಿನ್ನೋದು. ಸೊ ಯಾವಾಗಲಾದರೂ ಒಂದ್ಸತಿ ಈ ರೀತಿಯಾಗಿ ಮಾಡ್ಕೊಂಡಾಗ ನಡೆಯುತ್ತೆ. ಏನೇನು ಹಾಕ್ತಿದ್ದೀರಮ್ಮ ಇದರಲ್ಲಿ? 1.25 ಪಾವು ರವೆ, ಮೀಡಿಯಮ್ ರವೆ, 1.25 ಪಾವು ಅಕ್ಕಿ ಹಸಿಟ್ಟು, 1 ಪಾವು ಮೈದಾ, 3 ಸಮ ಹಾಕಿದ್ದೀವಿ. ಸಮ ಈಗ ಇದಕ್ಕೆ ಎಣ್ಣೆ ಕಾಯಿಸಿ ಹಾಕೋದು. ಉಪ್ಪಿನ ಪುಡಿ ಹಾಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಹಸಿರುಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು ಕರಿಬೇವಿನ ಸೊಪ್ಪು ಬೇಡವಾ? ಬೇಕು ಇದ್ವಲ್ಲ. ಬಿಸಿ ಎಣ್ಣೆ ಇದು ಫಸ್ಟ್ ಅದನ್ನು ಹಾಕ್ಕೊಳ್ಳಲ್ವಾ ಈರುಳ್ಳಿಗಳೆಲ್ಲ? ಇದು ಅದೇ ಹಾಕ್ಬಿಡೋಣ. ನೀರಲ್ಲಿ ಕಲಸುವಾಗ ಅದು ಹಾಕೋದು. ಇವಾಗ ಎಣ್ಣೆ ಕಲಿಸ್ಕೋಬೇಕು. ಉಪ್ಪು ಎಲ್ಲ ಹಾಕಿದ್ದೀನಿ, ಎಲ್ಲ ಸಮ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಿ ನೀರು ಹಾಕೊಂಡು ಕಲಿಸ್ಕೊಂಡು ತಟ್ಟೋದು ಖಾರ ತಟ್ಬೋದು, ಇಲ್ದಾರ್ಲೆ ಕಟ್ಟಂಗೆ ಅಮ್ಕೋದು. ಎಲ್ಲೈತದು? ಅಲ್ಲಿ ಐತೆ ಕೊಡ್ತೀನಿ. ಇದು ಎಂಟು ಖಾರ ಉಂಟಾ? ಆ ತಪ್ಪಲೆಗೆ 10 ಖಾರ ಮುಡಿಕೊಯ್ದ ಇದರೊಂದು ಬಾಕ್ಸು ಮುಡಿಕೊಬಿಡಿದ್ದಾರೆ. ಹೊರಗಡೆ ಇಟ್ಟರೆ ಮೆತ್ತಗಾಗ್ಬಿಡುತ್ತಲ್ವಾ ಈಗ ತಡ್ಡಿಗೆ. ಹಾಗೂ ಅಮ್ಮ ಇವಾಗ ಮದ್ದೂರು ವಡೆ ಹೇಗೆ ಮಾಡೋದು ಅಂತದ್ದು ಕೂಡ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಮದ್ದೂರು ವಡೆಗೆ ಬಂದುಬಿಟ್ಟು ಅದೇ ಹೇಳಿದ್ರಲ್ಲ 3 ಥರದ ಇದು ರವೆ, ಅಕ್ಕಿ ಹಿಟ್ಟು ಮತ್ತು ಇನ್ನೊಂದೇನು ಮೈದಾ ಹಿಟ್ಟು ಅನಿಸುತ್ತೆ, ಎಲ್ಲನೂ ಸಮವಾಗಿ ತಗೊಂಡು ಅದನ್ನು ನೀಟಾಗಿ ಈ ಥರ ಕಲಿಸ್ಕೊಂಡು ಮತ್ತು ಅದರಲ್ಲಿ ಒಂದು ಸ್ವಲ್ಪ ಈ ಥರ ಕುದ್ದಿರೋ ಎಣ್ಣೆನ ಹಾಕಿ ಒಂಚೂರು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಇದ್ರೊಳಗೆ ಹಾಕೋದು. ರವೆ ಉಂಡೆ ನೀವು ಅಜ್ಜಿ ಸೇರ್ಕೊಂಡು ಮಾಡಿದ್ರಾ? ಅದೇನು ಒಬ್ಬರೇ ಮಾಡ್ಬೋದು. ಅಜ್ಜಿ ದುಡ್ಡು ಕೊಟ್ಟರು ನಾನೇ ಮಾಡ್ಕೊತಿದ್ದೆ. ಅದೇನಿಷ್ಟು ಇದರಲ್ಲೇ ಮಾಡಿದ್ದೆ. ಇನ್ನೂ 3/4 ಬಂದಿತ್ತು. ರವೆಲ್ಲ ಎಣ್ಣೆಲೆಲ್ಲ ಹಿಂಗೆ ಆಗಬೇಕು, ಅದ ಬರಬೇಕು ಅಂದರೆ. ಆ ಚಿರೋಟಿಗೂ ಹಿಂಗೇನಿಯೇ ಸಣ್ಣ ರವೆ ಮೈದಾ ಹಾಕೊಂಡು ತುಪ್ಪ ಹಾಕೊಂಡು ಎಲ್ಲ ಚೆನ್ನಾಗಿ ಹಿಂಗೆ ಹೊರಕೆ ಹಿಂಗೆ ಮಾಡ್ಕೋಬೇಕು. ಹಿಂಗೆ ಇವಾಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನ ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದಾರೆ. ಸೊ ಇದನ್ನ ಒಂದು ಹದವಾಗಿ ಕಲಿಸ್ಕೊಂಡಿದ್ದ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು ಕೂಡ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಅಜ್ವಾಯಿನ್ ಕಾಳು ಕೂಡ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅಜ್ವಾಯಿನ್ ಇರಲಿಲ್ಲ, ಅದಕ್ಕೆ ಮನೇಲಿ ಹಾಕಲಿಲ್ಲ. ಬಟ್ ನಿಮ್ಮ ಹತ್ರ ಇದ್ದರೆ ಡೆಫಿನೆಟ್ಲಿ ಹಾಕಿ. ಒಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಅಮ್ಮ ನಿಂತ್ಕೊಂಡು ಕಲ್ಸೋಕ್ಕಾಗ್ತಾರ, ನಾನು ಕೂತ್ಕೊಂಡೇ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಕಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ವಯಸ್ಸಾಯ್ತಲ್ವಾ,
ಅದಕ್ಕೆ ಹೇಳೋದು ವಯಸ್ಸು ಯಾವಾಗಲೂ ಒಂದೇ ಥರ ಇರಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ, ಕಡಿಮೆ ಅಂತೂ ಆಗಲ್ಲ, ಹೆಚ್ಚಾಗ್ತಾ ಇರುತ್ತೆ. ಸೊ ವಯಸ್ಸಿಗೆ ತಕ್ಕಂಗೆ ನಾವು ಇವಾಗ ನಮ್ಮಿಂದ ಏನೆಲ್ಲ ಮಾಡೋಕ್ಕಾಗುತ್ತೋ ಅಲ್ಲ ಅದನ್ನು ಮಾಡಿಬಿಡ್ಬೇಕು. ಇದು ನನ್ನ ಪರ್ಸ್ಪೆಕ್ಟಿವ್. ಅಂದರೆ ಇವಾಗ ನಮ್ಮದು ದುಡಿಯುವಂಥ ವಯಸ್ಸು, ಚೆನ್ನಾಗಿ ಸುತ್ತುವಂಥ ವಯಸ್ಸು, ಚೆನ್ನಾಗಿ ತಿನ್ನುವಂಥ ವಯಸ್ಸು. ಈ ವಯಸ್ಸಲ್ಲಿ ಇವೆಲ್ಲನೂ ಮಾಡಿದ್ರಷ್ಟೇ ಮುಂದೆ ಹೋಗಿ ಆ ಒಂದು ರಿಗ್ರೆಟ್ ಇರೋದಿಲ್ಲ. ಬಿಕಾಸ್ ಮುಂದೆ ಹೋಗಿ ಡೆಫಿನೆಟ್ಲಿ ಇದೆಲ್ಲನೂ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗಲೇ ಇದನ್ನೆಲ್ಲನೂ ನಾವು ಎಂಜಾಯ್ ಮಾಡಿಬಿಟ್ರೆ ಮುಂದೆ ಹೋಗಿ ಓಕೆ ನಾನು ಅದನ್ನ ಮಾಡಲಿಲ್ವಲ್ಲ ಅನ್ನೋ ಒಂದು ರಿಗ್ರೆಟ್ ಇರೋದಿಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆಯಿತಾ. ನಿಮಗೇನು ಅದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ತಿಳಿಸಿ. ಇವಾಗ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಆಗಿ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿ ಹಾಕ್ಬಿಟ್ರೂ ಒಂದೇ ಕಡೆ ಗುಡ್ಡೆ ಆಗಿಬಿಡುತ್ತೆ ಅಂತ ಹೇಳಿ ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಇಲ್ಲಾಂದರೆ ತೆಳ್ಳ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಮದ್ದೂರು ವಡೆ ಅಂತ ಹೇಳ್ತಾಯಿದ್ರು. ಕರ್ಬೇವಿನ ಸೊಪ್ಪು ಇದ್ದರೆ ಚೆನ್ನಾಗಿರೋದು. ಒಂಚೂರು ಜೀರಿಗೆ ಏನಾದರೂ ಹಾಕ್ಬೇಕಾ? ಬೇಗ ಕೊಂಚೂರು ಉಪ್ಪು, ಈರುಳ್ಳಿ ಜಾಸ್ತಿನೇ ಅದು ಅನ್ಸುತ್ತಲ್ವಾ? ಏನು ಮಾಡ್ದಿದ್ದ? ಅದು ಪನ್ನೀಕಾಯಿ ತಂದು ಮುಡ್ಕೊಂಡು ಫ್ರಿಜ್ಗೆಲ್ಲ ನಿಂತು ಕುಂಬಳಕಾಯಿ ಅದು ಎಲ್ಲ ನೀವು ಇನ್ನೊಂಚೂರು ಹಾಕೋತೀರಾ? ಜಾಸ್ತಿ ಹಾಕ್ಕೊಂಡು ಅಲ್ಲ ನೀನು ಬೇಡ ಹೋಗು, ಬೇಡ ಅಂದರೆ ಗಮ್ ನನ್ನ ಮಗನೇ ತಿನ್ನುವಂತೆ. ಬೇಯಿಸ್ತೀನಿ ಫಸ್ಟು, ಆಮೇಲೆ ತಿನ್ನುವಂತೆ. ಓಕೆನಾ? ಈ ಕಡೆ ಬಾ, ನೀನು ಇಲ್ಲಿ ಈ ಕಡೆ ಬಾ. ಅಲ್ಲಿ ಚೊಂಗ ಬಂಗ ಥರ ಆಡ್ತಾರೆ. ಅವೈದು ನಂಗೆ ಹೇಳಿದ್ಬಿಟ್ಟು ಅಮ್ಮ ನಾನು ಇಲ್ಲಿ ಕುತ್ಕೊಂಡು ಒತ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ಎಲ್ಲನೂ ಒತ್ಕೊಡ್ತಾ ಇದ್ದಾರೆ ನನಗೆ ಬೇಯಿಸೋಕ್ಕೆ ಅಂತ ಹೇಳಿದ್ರು. ಈ ಥರ ಈ ಒತ್ತು ಮಷೀನ್ ಬರುತ್ತಲ್ಲ, ಇದ್ಬಿಟ್ರೆ ಈ ಕಜ್ಜಾಯ, ನಿಪ್ಪಟ್ಟು, ಆಮೇಲೆ ಇದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಅಂದರೆ ಈ ಥರ ಮದ್ದೂರು ವಡೆ ಇದಕ್ಕೆಲ್ಲ ಆರಾಮಾಗಿ ಹಿಂಗೆ ಒತ್ತಿ ಹಾಕ್ಕೊಂಬಿಡ್ಬೋದು. ಚೆನ್ನಾಗೂ ಆಗುತ್ತೆ, ಒಂಥರ ಒಳ್ಳೆ ಶೇಪು ಬರುತ್ತೆ, ಮತ್ತು ತುಂಬಾ ಈಸಿ ಕೆಲಸ. ಇವಾಗ ಎಣ್ಣೆ ಕೂಡ ಕಾದಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಎಣ್ಣೆ ಕೂಡ ಕಾದಿದೆ, ಹಾಗೂ ಮದ್ದೂರು ವಡೆ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಇದನ್ನು ಸ್ಪೆಷಲಿ ಕೃತಿಕಾಗೋಸ್ಕರ ಮಾಡ್ತಾ ಇದ್ದಿದ್ದು. ಬಿಕಾಸ್ ಮುಂದೆ ನಿಮಗೆ ಆ ರೀಸನ್ ಗೊತ್ತಾಗುತ್ತೆ ಏನು ಅಂತ ಎಲ್ಲ. ಸೊ ಅವ್ರಿಗೆ ತೊಗೊಂಡು ಹೋಗ್ಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ವಿ ಕೃತಿಕಾ, ಹಾಗೂ ನಮಗೋಸ್ಕರನೂ ಅಂತಲೇ ಅಂದ್ಕೊಳ್ಳಿ. ಸೊ ನಮಗೆ ಹಾಗೂ ಮೇಯ್ನಾಗಿ ಕೃತಿಕಾಗೋಸ್ಕರ. ಆ್ಯಂಡ್ ಹಾಗೆಯೇ ಕುಂಬಳಕಾಯಿ ಪಲ್ಯನೂ ಕೂಡ ಎಲ್ಲ, ಅಂದರೆ ಮದ್ದೂರು ವಡೆ ಎಲ್ಲ ಆದಮೇಲೆ ಕುಂಬಳಕಾಯಿ ಪಲ್ಯ ಕಟ್ ಮಾಡಬೇಕಿತ್ತು. ಸೊ ಕುಂಬಳಕಾಯಿ ಪಲ್ಯ ಕಟ್ ಮಾಡಿ, ಹಾಗೆ ಅದು ಪಂಪ್ಕಿನ್ ಸೀಡ್ಸ್ ಇರುತ್ತಲ್ಲ, ಆ ಸೀಡ್ಸ್ನೆಲ್ಲ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಬಿಕಾಸ್ ತುಂಬಾ ಒಳ್ಳೆಯದು ನಮ್ಮ ಡೈಲಿ ಲೈಫಲ್ಲಿ ಪಂಪ್ಕಿನ್ ಸೀಡ್ಸ್ನ ಸೇವಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೇ ಹೇಗಿದ್ರು ಕಟ್ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಬಂತು, ಎಲ್ಲನೂ ಕೂಡ ಸೈಡಲ್ಲಿ ಇಟ್ಟೆ. ಅದನ್ನ ಚೂರು ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಟ್ರೆ ನೆಕ್ಸ್ಟ್ ಡೇ ನೀವು ಆರಾಮಾಗಿ ಅದನ್ನ ಯೂಸ್ ಮಾಡ್ಕೋಬೋದು ಅಂತ. ಆ್ಯಂಡ್ ಇವಾಗ ಮತ್ತೆ ವೀಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಬಾಗೆ ಒಂದು ವ್ಯಾಕ್ಸಿನೇಷನ್ ಇತ್ತು. ಸೊ ಅವನು ವ್ಯಾಕ್ಸಿನೇಷನ್ ಕೊಡಿಸ್ಕೊಂಡು ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಏನು ಮಾಡಿದ್ರು? ಇಲ್ಲಿ ಏನು ಮಾಡಿದ್ರು ಹೇಳು. ಅವನು ಬ್ಯಾಡ್ ಫೆಲೋ ಅವನು. ಮನೆ ಹತ್ರ ಬಂದಮೇಲೆ ಹಾಗೆಯೇ ತಿಂಡಿಯೆಲ್ಲ ಆಗಿತ್ತಲ್ವ. ಸೊ ಊಟಕ್ಕೆ ಇನ್ನೂ ಟೈಮ್ ಇತ್ತು ಅಡುಗೆ ಮಾಡೋದಕ್ಕೆ. ಸೊ ಚಿಕನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇಲ್ಲಿ ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಪುನೀತ್ ಹಾಗೂ ಮಕ್ಕಳು. ಸೊ ನಾವಿಲ್ಲಿ ಬಂದಾಗಲೆಲ್ಲ, ಅಂದರೆ ಈ ಪಕ್ಕದಲ್ಲಿ ಅಂದರೆ ನಮ್ಮ ನೇಬರ್ಸ್ ಮಕ್ಕಳೇ ಇದ್ದಾರೆ. ಸೊ ಅವರೆಲ್ಲ ಬಂದು ಕ್ರಿಕೆಟ್ ಆಡ್ತಾ ಇರ್ತಾರೆ ಅಲ್ಲಿ. ಆ್ಯಂಡ್ ಪುನೀತ್ ಬಂದಾಗ ಅಂಕಲ್ ಬನ್ನಿ ಆಟ ಆಡಿ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅವರು ಕೂಡ ಹೋಗ್ಬಿಟ್ಟು ಜೊತೆಲಿ ಆಡ್ತಾ ಇರ್ತಾರೆ. ಆ್ಯಂಡ್ ಕೆಲವೊಮ್ಮೆ ನಾನು ಕೂಡ ಹೋಗ್ತೀನಿ ಆಟ ಆಡೋದಕ್ಕೆ. ನನಗೆ ಅಷ್ಟು ನೀಟಾಗಿ ಬ್ಯಾಟಿಂಗ್ ಬರಲ್ಲ, ಬಟ್ ಸ್ಟಿಲ್ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಔಟ್ ಆದರೂ ಕೂಡ ಬ್ಯಾಟ್ ಕೊಡೋದಿಲ್ಲ. ಸೊ ಈ ರೀತಿಯಾಗಿ ಯಾರಾದರೂ ಮಾಡಿರೋರು ಇದ್ದೀರಾ ನನಗೆ ಹೇಳಿ ಆಯಿತಾ. ಬಿಕಾಸ್ ನಾನಂತೂ ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ತಾಯಿದ್ದೆ. ಅಂದರೆ ನಾನು ಔಟ್ ಆದರೂ ನಾನು ಬ್ಯಾಟೇ ಕೊಡ್ತಾ ಇರಲಿಲ್ಲ, ಬ್ಯಾಟ್ ಹಿಡ್ಕೊಂಡು ಓಡೋದು. ತುಂಬ ಜನ ಇದೇ ರೀತಿಯಾಗಿ ಮಾಡಿರ್ತೀರಾ ಅನ್ಕೊತೀನಿ. ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ, ಔಟ್ ಆದರೂ ಬ್ಯಾಟ್ ಕೊಡ್ತಿರ್ಲಿಲ್ಲ. ಆ್ಯಂಡ್ ನಮಗೇನಪ್ಪ ಅಂದರೆ ಲಕ್ಷಿತ್ ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಕೆಟ್ ಕಲೀಲಿ ಅಂತ ಒಂದು ಆಸೆ. ಅಂದರೆ ಅವನಿಗೆ ಸ್ವಲ್ಪ ಇದೇ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ಮೇಲೆ, ಎಸ್ಪೆಷಲಿ ಈ ಫುಟ್ಬಾಲ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ನೋಡೋಣ ಏನಾಗುತ್ತೆ ಫ್ಯೂಚರ್, ಅದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ನಾವು. ಬಾರೆ ಹೋಯ್ತಾನವನು. ಬೋಲ್ಡ್ ಸಿಂಬಾ ಬಾರ ಮುಂದಕ್ಕೆ ಹೋಗ್ಬೇಡ ನೀನು.
ತೋರಿಸ್ತೀನಿ ಬಾ ಏನೇನು ಮಾಡಿದ್ದೀವಿ ಅಂತ. ಇನ್ನೊಂದು ರೌಂಡ್ ಬೇಯಿಸ್ಬೇಕಿತ್ತು ಕಣಮ್ಮ. ಇಲ್ಲ ಸರಿ ತಗೊಂತ. ಸೊ ಗೈಸ್, ತಿಂಡಿಗಳೆಲ್ಲ ರೆಡಿ ಆಗಿದೆ ನೋಡ್ಬೋದು. ಇದು ಬಂದು ಚಿರೋಟಿ, ಇದು ಬಂದು ಮದ್ದೂರು ವಡೆ. ಹೆಂಗಿದೆ? ಚೆನ್ನಾಗಿಲ್ಲ. ಯಾಕ್ರಿ? ಯಾಕೆ ಚೆನ್ನಾಗಿಲ್ಲ ಅಂತ ಇದೆಯಾ? ಚಿರೋಟಿ ಟೇಸ್ಟ್ ಮಾಡ್ರಿ ಹೆಂಗಿದೆ ಅಂತ. ಗ್ಯಾಸ್ಟ್ರಿಕ್. ಚಿರೋಟಿಗೇನು ಗ್ಯಾಸ್? ಬೇಡ ಬೇಡ. ಓ, ಇದ್ರಲ್ಲಿ ಏನಿದೆ ಅಂತ? ನಾನೇನು ತಿನ್ನೋದು ಒಂದು 2-3 ದಿನ. ಕುದಿಸ್ಬೇಡ, ಒಂದು ಪ್ಲೇಟ್ ಕೊಟ್ಕೊಂಡಿಕ್ಕೆ ಚೆನ್ನಾಗಿರ್ದೆ ಇನ್ನೇನು ಮಾಡೋದು. ಬೇಡ ಬೇಡ, ನನಗೆ ಗ್ಯಾಸ್ಟ್ರಿಕ್. ಓಕೆ ಗೈಸ್, ಚಿರೋಟಿ ಸಕ್ಕತ್ತಾಗಿದೆ. ನನಗೇನು ಮದ್ದೂರು ವಡೆ ಅಷ್ಟು ಇಷ್ಟ ಇಲ್ಲ, ಬಟ್ ಚಿರೋಟಿ ಇಷ್ಟ. ಮದ್ದೂರು ವಡೆ ನನ್ನ ಗಂಡನಿಗೆ ಇಷ್ಟ. ಏನೇ ಅಂದರೆ ಬೆಳಗ್ಗೆ ಹೊತ್ತು ಮಾಡಬೇಕು ಚೆನ್ನಾಗಿ. ಬೆಳಗ್ಗೆ ಹೊತ್ತಾದರೆ ಕಾಣುತ್ತೆ ನೀಟಾಗಿ. ಇಲ್ಲಿ ಫಸ್ಟ್ ಆಫ್ ಆಲ್ ಕತ್ಲೆ ಮನೆ. ಸ್ವಲ್ಪ ಚೆನ್ನಾಗಿರೋ ಬಲ್ಪ್ ಆದರೂ ಹಾಕ್ರಿ ಪುನೀತ. ಇವಾಗೆಲ್ಲ ರಾತ್ರಿ ಹೊತ್ತು ಯಾವ ಲೈಟ್ ಆನ್ ಮಾಡಿದ್ರು ಏನೂ ಇರಲ್ಲ ಅಲ್ಲಿ. ಓಕೆ ಗೈಸ್, ಫೈನಲಿ ನಾನು ಹಾಗೂ ಅಮ್ಮ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಏನಪ್ಪ ಮಾತು ಅಂತಂದ್ರೆ, ತುಂಬಾ ಟೈಮಿಂದ ಕೇಳ್ತಾ ಇದ್ದೀರಾ ನಿಮ್ಮ ಮನೇಲಿ ಏನಾದರೂ ಸ್ಪೆಷಲ್ ನ್ಯೂಸ್ ಇದೆಯಾ ಅಂತ. ಫಸ್ಟ್ ಆಫ್ ಆಲ್ ಸ್ಪೆಷಲ್ ನ್ಯೂಸ್ ಇದೆ ಅಂತ ಮುಂಚೆನೂ ಹೇಳಿದ್ವಿ, ಬಟ್ ಏನು ಎತ್ತ ಅಂತ ಇನ್ನೂ ಹೇಳಿರಲಿಲ್ಲ ನಿಮಗೆ. ಹಾಗೂ ಕಾಮೆಂಟ್ ಸೆಕ್ಷನಲ್ಲೂ ತುಂಬ ಜನ ಕೇಳ್ತಾ ಇದ್ರಿ. ಸೊ ಫೈನಲಿ ರಿವೀಲ್ ಮಾಡ್ತಾ ಇದ್ವಿ, ಬಟ್ ರಿವೀಲ್ ಮಾಡೋಕ್ಕೆ ನಮ್ಮ ಜೊತೆ ಅವರಿಲ್ಲ. ಆ್ಯಕ್ಚುಲಿ ಇವಾಗ ಜಸ್ಟ್ ಬಂದ್ಬಿಟ್ಟು ಹೋದ್ರು, ಆದರೆ ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಫೈನಲಿ ರಿವೀಲ್ ಮಾಡ್ತಾ ಇದ್ದೀವಿ. ಏನಮ್ಮ ಸಂತೋಷದ ಸುದ್ದಿ? ಸಂತೋಷ ಸುದ್ದಿನೇ. ಸಂತೋಷ ಸುದ್ದಿ ಏನು ಹೇಳಿ? ಪ್ರೆಗ್ನೆಂಟು ಕೃತಿಕಾ ಪ್ರೆಗ್ನೆಂಟ್. ಅದೇ ಸಂತೋಷ ಸುದ್ದಿ. ಕಿರಿ ಮೊಮ್ಮಗು ಬರ್ತಾ ಇದೆ ಅನ್ಸುತ್ತೆ. ಲಾಸ್ಟ್ ಮೊಮ್ಮಗು, ಲಾಸ್ಟ್ ಸೆಕೆಂಡ್ ಲಾಸ್ಟ್ ಗೊತ್ತಿಲ್ಲ. ಅದಾದ ಸೆಕೆಂಡ್ ಬೇಬಿ ಮಾಡ್ಕೊಂಡ್ರೆ ಅವರು ಸೆಕೆಂಡ್. ಸೊ ಎಸ್, ಲಾಸ್ಟ್ ಕಿರಿ ಮೊಮ್ಮಗು ಬರ್ತಿದೆ. ಬೈ ಚಾನ್ಸ್ ಏನಾದ್ರು ಇನ್ನೊಂದಾದ್ರೆ ಸೆಕೆಂಡ್ ಬೇಬಿ ಅವ್ರು ಮಾಡ್ಕೊಂಡ್ರೆ ಇದು ಸೆಕೆಂಡ್ ಲಾಸ್ಟ್, ಇಲ್ಲಾಂದ್ರೆ ಇದೇ ಲಾಸ್ಟ್ ನಮ್ಮ ಮನೆಗೆ ಬರುವಂತ ಮಗು. ಸೊ ಫುಲ್ ಖುಷಿಯಾಗಿದ್ದೀವಿ. ನಿಮ್ಗೆ ಹೆಂಗ ಅನಿಸ್ತೈತಮ್ಮ? ಖುಷಿನೇ. ಯಾವ ಮಗು ಬೇಕು? ಹೆಣ್ಮಗು ಬೇಕು ಅಂತ. ಹೆಣ್ಮಗು ಬೇಕು ಅಂತ ಖುಷಿನೇ. ಅಮ್ಮಗೆ ನನಗಾಗುತ್ತೆ ಅಂತ ವೆಯ್ಟ್ ಮಾಡಿದ್ರು, ಫಸ್ಟ್ ಆಗಲಿಲ್ಲ. ಸೆಕೆಂಡ್ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ರು, ಆಗಲಿಲ್ಲ. ಶಾರದಾಕ್ಕೂ ಫಸ್ಟ್ ಆಗುತ್ತೆ, ಫಸ್ಟ್ ಗೊತ್ತಿಲ್ಲ, ಬಟ್ ಸೆಕೆಂಡ್ ಆಗುತ್ತೆ ಅನ್ಕೊಂಡ್ರು. ಶಾರದಾಕ್ಕೂ ಆಗಲಿಲ್ಲ. ಈಗ ನೋಡೋಣ ದೇವ್ರು ಏನು ಮಾಡ್ತಾನೆ, ಅದೇ ಅಷ್ಟೇ ಕಾಯ್ತಾ ಇದ್ದೀವಿ. ಸೊ ಎಸ್, ಕೃತಿಕಾ ಪ್ರೆಗ್ನೆಂಟು. ಇವಾಗ 7th ಮಂತ್ ನಡೀತಾ ಇದೆ. ಆ್ಯಂಡ್ ಇದನ್ನ ನಾವು ರಿವೀಲ್ ಮಾಡಿರಲಿಲ್ಲ, ಯಾಕಂದರೆ ಸುಮ್ಮನೆ ಒಬ್ಬರು ಪ್ರೈವಸಿನ ಇದು ಹಾಳು ಮಾಡಬಾರ್ದು ಅಂತ ನನ್ನ ಒಂದು ಇದರಿಂದ ನಾನು ಹೇಳಿರಲಿಲ್ಲ. ತುಂಬ ಜನ ಕಾಮೆಂಟ್ಸಲ್ಲಿ ಕೇಳ್ತಾನೆ ಇದ್ರಿ, ಬಟ್ ನಾನು ಯಾರಿಗೂ ರೆಸ್ಪಾಂಡ್ ಮಾಡಲಿಲ್ಲ. ಬಿಕಾಸ್ ಇರೋದನ್ನ ಇಲ್ಲ ಅಂತ ಹೇಳೋಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಏನೂ ರಿಪ್ಲೈನೇ ಮಾಡ್ತಿರಲಿಲ್ಲ. ಫೈನಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಕೃತಿಕಾ ಜೊತೆ ವಿಡಿಯೋ ಮಾಡಬೇಕಿತ್ತು, ಬಟ್ ಅವರು ಇನ್ನೊಂದು ಕಡೆ ಹೋಗಬೇಕಿತ್ತು. ಸೊ ಅದಕ್ಕೆ ಬೇಗ ಬಂದು ಹೊರಟೋದ್ರು. ನೋಡೋಣ, ಇನ್ನೊಂದ್ಸತಿ ಯಾವಾಗಲಾದ್ರೂ ಬಂದಾಗ ಸಿಕ್ಕಿದಾಗ ನಾನು ಡೆಫಿನೆಟ್ಲಿ ಕೃತಿಕಾ ಜೊತೆನೂ ವಿಡಿಯೋ ಮಾಡ್ತೀನಿ. ಸೊ ಎಸ್, ನಮ್ಮ ಮನೆಯಲ್ಲಿ ಇನ್ನೊಬ್ರು ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಆದಷ್ಟು ಬೇಗ ವೆರಿ ಸೂನ್ ಹೆಣ್ಣು ಬರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಹೌದು, ನೋಡಿ ಅಮ್ಮ ಹೇಳ್ತಾ ಇದ್ದೆ, ಹೆಣ್ಣು ಬರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ. ಬಿಕಾಸ್ ನಮ್ಮ ಮಕ್ಳಿಗೆ ಬರೀ 4 ಜನ ಗಂಡು ಮಕ್ಳು ಆಗ್ಬಿಟ್ರು. ಆಗಲೇ ನಮ್ಮ ಗಂಡು ಮಕ್ಳು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಹೆಣ್ಮಗು ನೋಡಬೇಕು ಅಂತ ಆಸೆ ಇದೆ. ಸೊ ಹೆಣ್ಣು ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ಕೂಡ ಅದೇ ಆಶೀರ್ವಾದ ಮಾಡಿ ಎಲ್ಲರೂ. ತಾಯಿ ಮಗು ಇಬ್ಬರು ಆರೋಗ್ಯವಾಗಿ ಡೆಲಿವರಿ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ. ಸೊ ಇವಾಗ 7th ಮಂತ್, ಇನ್ನು 2 ಮಂತ್ಸ್ ಇದೆ ಡೆಲಿವರಿ. ಆ್ಯಕ್ಚುಲಿ ಡೇಟ್ ಇನ್ನೂ ತುಂಬ ಮುಂದೆ ಇದೆ. ಆ್ಯಂಡ್ ಸೀಮಂತ ಯಾವಾಗಮ್ಮ? ಶ್ರೀಮಂತ 9 ತಿಂಗಳಿಗೆ. 9 ತಿಂಗಳಿಗೆ ಸೀಮಂತ. ಆ್ಯಕ್ಚುಲಿ 7th ಮಂತ್ಗೆ ಅನ್ಕೊಂಡ್ವಿ, ಆಗಲಿಲ್ಲ. ಧನುರ್ ಮಾಸ ಬಂದ್ಬಿಡ್ತು. ಈಗ 9 ತಿಂಗಳು ಮಾಡ್ತೀವಿ. 9 ತಿಂಗಳಿಗೆ ಮಾಡ್ತೀವಿ. ಸೊ ಅವಾಗ ಅದ್ರ ವಿಡಿಯೋಸ್ ಹಾಕ್ತೀವಿ ಅಷ್ಟೇ ಗೈಸ್. ಸೊ ಈ ಕಡೆನೂ ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಅದು ಅಲ್ಲದಂತೆ ಇನ್ನೂ ಒಳ್ಳೊಳ್ಳೆ, ಇನ್ನೂ 2026 ನಮಗೆ ತುಂಬ ಒಳ್ಳೊಳ್ಳೆ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ನಾವು ತುಂಬ ಇದೆ ಶೇರ್ ಮಾಡ್ಕೊಳ್ಳೋಕ್ಕೆ. ಈ ಕಡೆ ಹೊಸ ಮೆಂಬರ್ ಬರ್ತಾರೆ, ಇನ್ನೂ ಬೇಜಾನಿದೆ ಏನು ಹೇಳೋದು. ಏನೇನಿರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ನೀವೇನು ಹೆಂಗೆ ಗೆಸ್ ಮಾಡ್ತೀರಾ? ನೀವು ಗೆಸ್ ಮಾಡೋದು ಕರೆಕ್ಟಾ ಇಲ್ವಾ ಕಾಮೆಂಟಲ್ಲಿ ತಿಳಿಸಿ. ಸೊ ಗೈಸ್, ಇದಷ್ಟು ಬಂದು ವಿತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ವಿತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ, ಹಾಗೂ ತುಂಬ ಟೈಮಿಂದ ನೀವು ಕೇಳ್ತಿದ್ದಂಥ ಕ್ವೆಶನ್ಗೆ ಆನ್ಸರ್ ಕೂಡ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ.
ಸೊ ನಮ್ಮ ಮನೇಲಿ ಇದು ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಮೆಂಬರ್ ನಮ್ಮ ಮನೆಗೆ ಆ್ಯಡ್ ಆಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತಲ್ವಾ. ಫಸ್ಟು ನಾನು ಹೊಸದಾಗಿ ಮದುವೆ ಆಗಿ ಬಂದಾಗ ನಮ್ಮ ಅತ್ತೆ ಮಾವ, ಶಾರದಾಗ, ಹೇಮಂತಣ್ಣ, ಪುನೀತ್, ಆರ್ಯನ್ ಹಾಗೂ ನಾವಿಷ್ಟು ಜನ ಮತ್ತು ಸುಮಂತ್. ಸೊ ನಾವೊಂದು 7-8 ಮೆಂಬರ್ಸ್ ಇದ್ವಿ. ಅದಾದಮೇಲೆ ಲಕ್ಷಿತ್ ಬಂದ, ಅದಾದಮೇಲೆ ಧ್ರುವನ್ ಬಂದ, ಅದಾದಮೇಲೆ ಸಿಂಬಾ ಬಂದ, ಅದಾದಮೇಲೆ ಕೃತಿಕಾ ಬಂದರು. ಇವಾಗ ನಮ್ಮ ಇನ್ನೊಂದು ಪುಟಾಣಿ ಮಗು ಬರ್ತಾಯಿದೆ. ಸೊ ತುಂಬಾ ಖುಷಿ ಆಗ್ತಿದೆ. ಲೈಕ್ ಎವ್ರಿ ಇಯರ್ ಒಬ್ಬೊಬ್ಬರು ಆ್ಯಡ್ ಆಗ್ತಾನೆ ಹೋದರು ನಮ್ಮ ಜೀವನದಲ್ಲಿ. ಸೊ ಒಂದು ಫ್ಯಾಮ್ಲಿ ಅಂದರೆ ಹೀಗೆ ಅನಿಸುತ್ತಲ್ವ, ಒಂದೊಂದು ವರ್ಷವೂ ಒಬ್ಬೊಬ್ರು ಆ್ಯಡ್ ಆಗ್ತಾ ಹೋಗ್ತಾರೆ. ಒಂದು ದೊಡ್ಡ ಫ್ಯಾಮ್ಲಿಯಾಗಿ ಟರ್ನ್ ಆಗಿದ್ದೀವಿ ಇವಾಗ. ಸೊ ತುಂಬಾ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ನಾವಂತೂ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ನೀವು ಕೂಡ ಅಷ್ಟೇ ಅದನ್ನೇ ಪ್ಲೀಸ್ ಎಲ್ಲರೂ ಬ್ಲೆಸ್ ಮಾಡಿ ದಟ್ ಮಗು ಹಾಗೂ ತಾಯಿ ತುಂಬಾ ಆರೋಗ್ಯವಾಗಿ ಡೆಲಿವರಿ ಆಗಲಿ. ಆ್ಯಂಡ್ ನಾವು ಯಾವ ಮಗು ಅಂದ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಹೆಣ್ಮಗುನೇ ಆಗಲಿ, ತುಂಬಾ ಜಾಸ್ತಿ ಖುಷಿ ಆಗಿಬಿಡುತ್ತೆ. ಸೊ ಪ್ಲೀಸ್ ಎಲ್ಲರೂ ಬ್ಲೆಸ್ಸಿಂಗ್ಸ್ನ ಕೊಡಿ ಅಂತ ಕೇಳ್ಕೊತೀನಿ. ಹಾಗೂ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಮತ್ತೆ ಯಾಕೆ ಜಾಸ್ತಿ ಎಕ್ಸೈಟಾಗಿ ಮಾತಾಡಲಿಲ್ಲ ಅಂತ ಕೂಡ ಕಾಮೆಂಟ್ ಮಾಡ್ಬೋದು. ಬಿಕಾಸ್ ಪ್ರೀವಿಯಸ್ ಬ್ಲಾಗ್ಸಲ್ಲಿ ಕೆಲವೊಬ್ರು ಹತ್ರ ಮಾಡಿದ್ದೀರಾ. ಯಾಕೆಂದರೆ ಅವ್ರು ಇರೋದೇ ಹಾಗೆ ತುಂಬ ಸಿಂಪಲ್, ಮತ್ತು ಅವ್ರು ಸ್ವಲ್ಪ ಅಷ್ಟು ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ. ಅಂದರೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಏನು ಮುಜುಗರ ಆ ಥರ ಅಲ್ಲ, ಬಟ್ ಕ್ಯಾಮ್ರಾ ಮುಂದೆ ಹೇಗೆ ಮಾತಾಡಬೇಕು ಅಂದರೆ ಯಾರ ಹತ್ರ ಎಲ್ಲಿ ನೋಡ್ಕೊಂಡು ಏನು ಮಾತಾಡಬೇಕು ಅನ್ನೋದು ಕರೆಕ್ಟಾಗಿ ಅವ್ರಿಗೆ ಅದು ಗೊತ್ತಿಲ್ಲ. ಸೊ ಅದಕ್ಕೇ ಒಂದು ಸ್ವಲ್ಪ ಅಂದರೆ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.